ಇವತ್ತಿನ ಬ್ರೇಕ್ಫಾಸ್ಟು ಲಂಚ್ ಲಾಗಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಪಾಲಕ್ ರೈಸ್ ಮಾಡಿದ್ದೆ. ಇದಿಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ನಾವು ಎಷ್ಟು ವೆರೈಟಿಯಾಗಿ ಮಾಡ್ಕೊಂಡು ತಿಂತೀವಿ ಫುಡ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪ್ರೋಟೀನ್ ಎಷ್ಟಿರುತ್ತೆ, ವಿಟಮಿನ್ ಎಷ್ಟಿರುತ್ತೆ ನಾವು ಮಾಡ್ಕೊಂಡು ತಿನ್ನೋ ಫುಡ್ಡಲ್ಲಿ ಅನ್ನೋದು ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ತರಕಾರಿ ಯೂಸ್ ಮಾಡ್ತೀನಿ ಅಂದರೆ ಬಟಾಣಿ, ಕಡಲೆಕಾಳು, ತುತ್ತಿರೆಕಾಯಿ, ಆನಿಯನ್ ಸೊಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ತರಕಾರಿ ಪಲ್ಯಕ್ಕೆ. ಲಂಚ್ಗೆ ಪಲ್ಯ ಕೂಡ ರೆಡಿ ಆಯಿತು ನೋಡಿ. ಈ ರೀತಿಯಾಗಿ ಬಂದಿದೆ ಹಾಕಿದಂಥ ಎಲ್ಲ ವೆಜಿಟೇಬಲ್ಸ್ ಪಲ್ಯ, ಆಲ್ ವೆಜಿಟೇಬಲ್ಸ್ ಪಲ್ಯ ರೆಡಿ ಆಯಿತು. ರೈಸ್ ಕೂಡ ರೆಡಿ ಆಯಿತು. ಮಸ್ಕ್ ಮೇಲೂ ಫ್ರೂಟ್ ಇತ್ತು, ಇದನ್ನು ಇವಾಗ ಜ್ಯೂಸ್ ಮಾಡ್ಕೊಂಡು ನಾನು ಜ್ಯೂಸ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಕುಡಿಯೋದಕ್ಕೆ ಮಸ್ಕ್ ಮೇಲೂ ಜ್ಯೂಸ್ ಕೂಡ ರೆಡಿ ಆಯಿತು. ಎಷ್ಟೇ ಹಣ ಆಸ್ತಿ ಐಶ್ವರ್ಯ ಇದ್ದರೂ ಕೂಡ ಒಬ್ಬ ಮನುಷ್ಯ ಒಂದು ದೇವರಿಗೆ ಇನ್ನೊಂದು ಅನ್ನಕ್ಕೆ ನಮಸ್ಕರಿಸಲೇಬೇಕು ಒಂದಲ್ಲ ಒಂದಿನ. ಒಳ್ಳೆ ಊಟ ಮಾಡಿ ಅಂದರೆ ಪ್ರೋಟೀನ್ ಯುಕ್ತವಾದ ಊಟ ಮಾಡಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.